ಫ್ರೆಂಡ್ಸ್, ಇವಾಗ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಒಂದು ಸಿಂಪಲ್ ಆಗಿರೋ ಚಿಕನ್ ಬಿರಿಯಾನಿ ರೆಸಿಪಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಐಟಮ್ಸ್: ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಮೊಗ್ಗು, ಅನಾನಸು, ಕಲ್ಲು, ಸೋಂಪು, ಕಸೂರಿ ಮೇಥಿ, ಜಾಪತ್ರೆ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ. ನಾವು ಫಸ್ಟು ಅಂಗಡಿಲಿರೋ ಮಸಾಲೆನೆಲ್ಲ ತಗೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ, ಗ್ಯಾಸ್ಟ್ರಿಕ್ ಆಗೋದು ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅದೇ ಮಸಾಲೆ ತಗೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಇದು ಒಂದು ಸಾರಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಇದನ್ನೆಲ್ಲ ರುಬ್ಕೋಬೇಕು. ಒಳಗಡೆ ಹಾಕಬೇಕಿತ್ತು, ಸ್ವಲ್ಪ ಮರ್ತೋದ ಕಾರಣದಿಂದ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿನ ಆಮೇಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಲಿ ಹಾಕಿ ರುಬ್ಕೋಬೇಕು. ಇಲ್ಲೊಂದು 4-5 ಮೆಣಸಿನ್ಕಾಯಿ ಮತ್ತು ಮಸಾಲೆ ಒಳಗಡೆ ಹಾಕೊಳ್ಳೋಕ್ಕೆ ಮತ್ತು ಏನದು ಬೆಂಡೆಕಾಯಿ ಒಂದು 7 ಅಂತ ಹಾಕಿದ್ವಿ. ಫಸ್ಟು ನಾವು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕೊಂಡಿದ್ವಿ. ಮತ್ತು ಇದಕ್ಕೆ ಸ್ವಲ್ಪ ನಾವು ಈ ಮಸಾಲೆನ ಆ್ಯಡ್ ಮಾಡೋಣ. ಅಲ್ಲಿಗೆ ಅದೇ ಅನಾನಸು, ಚಕ್ಕೆ, ಲವಂಗ ಎಲ್ಲ, ಕಲ್ಲು, ಸೋಂಪು, ಅಳ್ಳಾಡಿಸಿ ಈ ಲೈಟ್ ಆನ್ ಮಾಡಕ್ಕೆ. ಇಲ್ಲಿ ಲೈಟ್ ಏನೋ ಇದ್ದೆ ಇಲ್ಲೆಲ್ಲ ಲೈಟ್ ಆಗಿ ಈರುಳ್ಳಿ ಹಾಕಿದ್ವಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಬರಬೇಕು. ಬಂದಾದ್ಮೇಲೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ತೀವಿ. ಏನು ಮಾಡಿದ್ರು ಅದು ಪ್ರಾಪರ್ ಊಟ ಅನ್ನೋದಿಲ್ಲ ಅವರು. ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ಮತ್ತು ಪುದೀನ ಸೊಪ್ಪು ಹಾಕ್ತಾಯಿದ್ವಿ. ಇವಾಗ ಚಿಕನ್ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ವಿ. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ಕಲರ್ ನೋಡಿ, ಇದರಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ಥರ ಚಿಕನ್ ಬೇಕಾ ಇದೆ ಅಂತ. ಇನ್ನು ಸ್ವಲ್ಪ ಚೆನ್ನಾಗಿ ಬೇಯೋದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಅರಿಶಿನ ಪುಡಿ ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ, ಅರಿಶಿನ ಪುಡಿ ಹಾಕಿದ್ರೆ ಮತ್ತು ಇದು ಸ್ಮೆಲ್ ಬರಲ್ಲ ಚಿಕನ್ ಎಲ್ಲ, ಆರೋಗ್ಯಕ್ಕೂ ಒಳ್ಳೆಯದು ಅರಿಶಿನ. ಅದಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ವಿ. ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲ ನಿಜವಾಗ್ಲೂ ಬೆಳಿ, ನಮ್ಮ ಫ್ಯಾಮಿಲಿ ಯಾರು ಬೆಳಿಬೇಕು. ಸ್ವಲ್ಪ ಕಬ್ಬಿಣದ ಸೋಪ್ಸ್ ತಗೊಂಡ್ರೆ ಕುಡಿದು ಆ ಥರದ್ದು ಏನಾದರೂ ಅದಿದ್ರೆ ಇದ್ರೆ ಈ ಥರ ಇಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅದು ಕೃಷ್ಣ ಸಿವಿ ಸ್ವಲ್ಪ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನೇ ಆ್ಯಡ್ ಮಾಡಬೇಕು. ಮಸಾಲೆ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಇಟ್ಕೋಬೇಕು. ಇದಕ್ಕೆ ಲೋಟ ಅಕ್ಕಿಗೆ 2 ಲೋಟ ನೀರು ಥರ, ಅಂದರೆ ಸ್ವಲ್ಪ ಕಮ್ಮಿ ಉದ್ರಾಗ ಹಾಕಬೇಕು. ಅಂದರೆ ಇದರಲ್ಲಿ ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ, 6 ಲೋಟ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದಿರೋದನ್ನ ಒಂದು 3 ಸರಿ ತೊಳ್ಕೊಂಡು ಆಮೇಲೆ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ನೆನೆಸಿದ್ರೆ ಅದು ಚೆನ್ನಾಗಿ ಉದ್ರಾಗ ಆಗುತ್ತೆ. ಸ್ವಲ್ಪ ರೆಡಿಯಾಗಿದೆ. ಇನ್ನೊಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ದಮ್ ಕಟ್ತಾ ಇದ್ದೀನಿ. ಇಲ್ಲ ನೋಡು